ಪ್ರತಿಭಟನೆ ಮಾಡೋದಕ್ಕೆ ನಮ್ಮದೇನು ವಿರೋಧ ಇಲ್ಲ. ಯಾರೇ ಅನ್ಯಾಯದ ವಿರುದ್ಧ ಅಥವಾ ನ್ಯಾಯಕ್ಕಾಗಿ ಧ್ವನಿ ಎತ್ತಕ್ಕಂಥವ್ರಿಗೆ ನಾವು ವಿರೋಧ ಮಾಡಬೇಕು. ಆದರೆ ಕಾನೂನು ಯಾರ ಕೈ ತಗೊಳ್ತಾರೆ ಅವ್ರ ಮೇಲೆ ಕಾನೂನು ರೀತಿಯ ಕ್ರಮ ತಗೊಳ್ತೀವಿ. ರೆಗ್ಯುಲರ್ ಆಗಿ ಮಾಡ್ತೀವಿ. ನಾಳೆ ಇವತ್ತು BBMP ಅಧಿಕಾರಿಗಳು ಮತ್ತು ಪೊಲೀಸ್ನವರು, ಪೊಲೀಸ್ ಮಂತ್ರಿಗಳು ಅವನ್ನೆಲ್ಲ ಕರೆದಿದ್ದೀವಿ. ಈಗಾಗಲೇ ಇದ್ರೂ ನಿಯಮ ಇದ್ರೂ ಕೂಡ ಪಾಲನೆ ಆಗ್ತಾ ಇಲ್ಲ ಅಂತ ಆರೋಪ. ನಿಯಮ ಇಲ್ಲ, ನಿಯಮ ಮಾಡಬೇಕು ಅಂತ ಇದು. ಯಾಕಂದರೆ ರಿಟರ್ನ್ ಆದೇಶ ಹೊರಟಿದೆ. ಬಟ್ ಕನ್ನಡ ದಲ್ಲಿ ಬೋರ್ಡ್ಗಳು ಹಾಕೋದು ಅದು ಹಾಕಲೇಬೇಕು. ಇದು ಕನ್ನಡ ನಾಡು, ಗೊತ್ತಾಯ್ತಾ? ಕನ್ನಡ ನಾಡಿನಲ್ಲಿ ಕನ್ನಡದಲ್ಲಿ ಇರಬೇಕು ಬೋರ್ಡ್. ಬೇರೆ ಭಾಷೆ ವಿರೋಧ ಇಲ್ಲ ನಮ್ಮದು. ಮೊದಲು ಕನ್ನಡ ಇರಬೇಕು. ಅವರು ಅವ್ರ ಹತ್ರ ಏನಿದೆ, ದಾಖಲಾತಿ ಏನಿದೆ ಅವೆಲ್ಲನೂ ಕೂಡ ಕಮಿಷನ್ ಮುಂದೆ ಕೊಡಲಿ, ಕಮಿಷನ್ ಮುಂದೆ, ಆಯೋಗದ ಮುಂದೆ ಕೊಡಲಿ. ಬಿಕಾಸ್ ಅವರು ಉದ್ದೇಶನೂ ಕೂಡ ತಪ್ಪಿತಸ್ಥರಿಗೆ ಶಿಕ್ಷೆ ಆಗಬೇಕು ಅಂತ ಇದ್ದರೆ ಅವ್ರು ಕೊಡಲಿ ಎಲ್ಲರೂ ಕೂಡ. ನಾನು ಹೇಳೋದು ನಿಮ್ಗೆ ಅರ್ಥ ಆಯ್ತೀನಿ ರೀ. ಯಾರೇ ಆದರೂ ಕೂಡ ಕಾನೂನನ್ನು ಕೈ ತಗೋಬಾರ್ದು ಅಲ್ವಾ? ಶಾಂತಿಯುತವಾದಂಥ ಹೋರಾಟ ಮಾಡಬೇಕು, ಪ್ರತಿಭಟನೆ ಮಾಡಬೇಕು. ಅದಕ್ಕೆ ನಮ್ಗೆ ವಿರೋಧ ಇಲ್ಲ. ಸರ್ಕಾರ ಅಧಿಕಾರಕ್ಕೆ ಬರೋಕ್ಕೆ ನಾವು ಸಹಕರಿಸಿದ್ವಿ, ಆದರೆ ಈಗ ನಮ್ಮ ವಿರುದ್ಧ ಈ ರೀತಿ ಕ್ರಮ ಮಾಡ್ತೀವಿ ಅಂತ ಏನು ಕ್ರಮ ತಗೊಂಡಿದ್ದೀವಪ್ಪ ನಾವು? ಅವ್ರು ಪ್ರತಿಭಟನೆ ಮಾಡೋದನ್ನು ತಡೆದಿಲ್ಲ ನಾವು, ಕಾನೂನು ಕೈ ತಗೊಳ್ಳೋರು ವಿರುದ್ಧ ಮಾಡಿದ್ದೀವಿ ಅಷ್ಟೇ. ಗೊತ್ತಾಯ್ತಾ? ಲೋಕಸಭಾ ಚುನಾವಣೆಯಲ್ಲಿ ಪಾಠ ಕಲಿಸ್ತೀವಿ. ನೋಡೋಣ, ಲೋಕಸಭಾ ಚುನಾವಣೆ ಬರಲಿ, ಅದಕ್ಕೂ ಏನು ಸಂಬಂಧ? ಸರ್ಕಾರ ಇರೋದು ಕಾನೂನು ಪಾಲನೆ ಮಾಡೋಕ್ಕಲ್ವಾ? ಕಾನೂನು ಪಾಲನೆ ಮಾಡಬೇಕಾ ಬೇಡ? ಕಾನೂನು ಸುವ್ಯವಸ್ಥೆ ಕಾಪಾಡಬೇಕಾ ಬೇಡ? ನಾವು ನಮ್ಮ ನಡವಳಿಕೆಯಿಂದ ಇನ್ನೊಬ್ಬರಿಗೆ ತೊಂದರೆ ಆಗಬಾರ್ದಲ್ಲ. ನೀವು ಹೋರಾಟ ಮಾಡೋಕ್ಕೆ ನಂದೇನು ತಕರಾರಿಲ್ಲ, ಹೋರಾಟ ಮಾಡಿ. ಆದರೆ ಸರ್ಕಾರದ ಆಸ್ತಿಪಾಸ್ತಿಗಳನ್ನು ನಷ್ಟ ಮಾಡತಕ್ಕಂಥ ಕೆಲಸ ಮಾಡಿ, ಕಾನೂನನ್ನು ಕೈಗೆ ತಗೊಳ್ತಕ್ಕಂಥ ಕೆಲಸ ಮಾಡಿ. ಅದು ಪೊಲೀಸ್ನವರು ನೋಡ್ಕೊತಾರೆ. ಕಾನೂನು ಪಾಲನೆ ಮಾಡೋರು, ಕಾನೂನು ಸುವ್ಯವಸ್ಥೆ ಮಾಡೋರು. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.